ಇನ್ನು ಇರಾನ್ ಮೇಲಿನ ದಾಳಿ ಬಗ್ಗೆ ಸುಳ್ಳು ಹೇಳ್ತಾ ಅಮೆರಿಕ ಎನ್ನುವಂತಹ ಪ್ರಶ್ನೆಗಳು ಸಹ ಇಲ್ಲಿ ಸಹಜವಾಗಿ ಮೂಡುವಂಥದ್ದು. ಕಾರ್ಕ್ಸ್ ದ್ವೀಪದಿಂದ ತೈಲ ರಫ್ತು ನಿರಂತರವಾಗಿ ಇಲ್ಲಿ ನಡೀತಾ ಇದೆ. ಈಗ ಇಂದಿನ ದಿವಸ ಏನೋ ಒಂದು ಅಪ್ಡೇಟ್ ಬಂದಿತ್ತು. ಕಾರ್ಗ್ ದ್ವೀಪದಿಂದ ಅಲ್ಲಿ ಒಂದಿಷ್ಟು ಅಮೆರಿಕದವರು ದಾಳಿ ಮಾಡಿದ್ದಾರೆ ಎನ್ನುವಂತಹ ರೀತಿಯಲ್ಲಿ ಅಮೆರಿಕ ಹೇಳಿಕೊಂಡಿತ್ತು. ಅಲ್ಲಿ ಧ್ವಂಸವನ್ನೇ ಮಾಡಿದ್ದಾವೆ ಅಮೆರಿಕದವರು ಏನೋ ದಾಳಿಯ ಮುಖಾಂತರವಾಗಿ ಆ ಒಂದು ಕಾರ್ಗ್ ದ್ವೀಪದಲ್ಲಿ ಧ್ವಂಸವನ್ನೇ ಮಾಡಿದ್ದಾವೆ ಎಂದು ಅಮೆರಿಕ ಹೇಳ್ಕೊಂಡಿತ್ತು. ಆದರೆ ಅದಕ್ಕೆ ಉಲ್ಟಾಗಿ ಇಲ್ಲಿ ಒಂದು ಹೇಳಿಕೆ ಕೂಡ ಕೊಡ್ತಾ ಇದ್ದಾರೆ ಇರಾನ್ನವರು. ಈಗ ಇರಾನ್ನ 90%ಕ್ಕಿಂತ ಹೆಚ್ಚು ತೈಲ ಇಲ್ಲಿಂದಲೇ ರಫ್ತಾಗುತ್ತೆ. ಆದರೆ ಕಾರ್ಗ್ ಮೇಲೆ ದಾಳಿಯೇ ನಡೆದಿಲ್ಲ ಎಂದು ಅಧಿಕಾರಿಗಳು ಎಲ್ಲಿ ಹೇಳ್ತಾ ಇದ್ದಾರೆ. ಅಮೆರಿಕದ ದಾಳಿ ಅಲ್ಲಗಳೆದ ಇರಾನಿನ ಅಧಿಕಾರಿ. ಇರಾನ್ ಮೇಲಿನ ದಾಳಿ ಬಗ್ಗೆ ಸುಳ್ಳು ಹೇಳ್ತಾ ಅಮೆರಿಕ ಎನ್ನುವಂತಹ ಪ್ರಶ್ನೆಗಳು ಸಹ ಇಲ್ಲಿ ಮೂಡುತ್ತೆ. ಕಾರ್ಗ್ ದ್ವೀಪದಿಂದ ತೈಲ ರಫ್ತು ನಿರಂತರವಾಗಿ ನಡೀತಾ ಇದೆ. ಅಮೆರಿಕ ದಾಳಿ ಅಲ್ಲಗಳೆದ ಇರಾನಿನ ಅಧಿಕಾರಿ. ಯಾವುದೇ ಅಡೆತಡೆ ಇಲ್ಲದೆ ಕೆಲಸ ಮುಂದುವರಿತಾ ಇದೆ. ತೈಲ ಕಂಪನಿಗಳ ಚಟುವಟಿಕೆ ಎಂದಿನಂತೆ ಅಲ್ಲಿ ನಡೀತಾನೆ ಇರುವಂಥದ್ದು. ಕಾರ್ಗ್ ಮೇಲೆ ದಾಳಿ ಮಾಡಿದ್ದೇವೆ ಎಂದಿದ್ದ ಅಮೆರಿಕ ಇದು ನಿಜಕ್ಕೂ ನಿಜಾನ ಸುಳ್ಳ ಎನ್ನುವಂತಹ ಪ್ರಶ್ನೆಗಳು ಸಹ ಇಲ್ಲಿ ಸಹಜವಾಗಿ ಉದ್ಭವವಾಗ್ತಾ ಇರುವಂಥದ್ದು. ಯಾಕೆ ಅಂತಂದರೆ ಕಾರ್ಗ್ ದ್ವೀಪದಿಂದ ಈಗಾಗಲೇ ಕೇವಲ ಇರಾನ್ ಮಾತ್ರವಲ್ಲ, ಇರಾನಿಂದ ಸಾಕಷ್ಟು ದೇಶಗಳಿಗೆ ಆ ಒಂದು ತೈಲ ಸರಬರಾಜಾಗುತ್ತೆ, ಪೂರೈಕೆ ಆಗುತ್ತೆ. ಅಲ್ಲಿಂದಲೇ ಅವರು ಉತ್ಪತ್ತಿಯನ್ನು ಕೂಡ ಮಾಡ್ತಾರೆ. ಸೊ ಈಗಿರಬೇಕಾದಂತಹ ಒಂದು ಸಂದರ್ಭದಲ್ಲಿ ಅಮೆರಿಕ ಇಂದಿನ ದಿವಸ ಏನು ಹೇಳಿದೆ, ಆ ಒಂದು ಕಾರ್ಗ್ ದ್ವೀಪದ ಮೇಲೆ ನಾವು ದಾಳಿಯನ್ನು ಮಾಡಿದ್ದೇವೆ, ಅಲ್ಲಿರುವಂತಹ ಸೇನಾ ನೆಲೆಗಳನ್ನು ಉರುಳಿಸಿದ್ದೇವೆ, ಧ್ವಂಸ ಮಾಡಿದ್ದೇವೆ ಅನ್ನುವಂತಹ ರೀತಿಯಲ್ಲಿ ಅಮೆರಿಕ ಕೊಚ್ಚಿಕೊಂಡಿತ್ತು, ಹೇಳಿಕೊಂಡಿತ್ತು. ಆದರೆ ಇರಾನ್ ಮೇಲಿನ ದಾಳಿ ಬಗ್ಗೆ ಸುಳ್ಳು ಹೇಳ್ತಾ ಇದ್ದೇನೆ ಅಮೆರಿಕ ಇರುವಂತಹ ಪ್ರಶ್ನೆಗಳು ಸಹ ಇಲ್ಲಿ ಮೂಡ್ತಾ ಇದೆ. ಯಾಕೆ ಅಂತಂದರೆ ಇರಾನಿನ ಅಧಿಕಾರಿ ಈಗ ಇದರ ಬಗ್ಗೆ ಮಾತನ್ನು ಆಡಿದ್ದಾರೆ, ಒಂದು ಏನು ಹೇಳಿಕೆ ಒಂದನ್ನು ನೀಡಿದ್ದಾರೆ. ಯಾವುದೇ ಕಾರಣಕ್ಕೂ ಕಾರ್ಗ್ ದ್ವೀಪದಲ್ಲಿ ಯಾವುದೇ ರೀತಿಯಾಗಿ ಏನು ದಾಳಿಗಳು ನಡೆದಿಲ್ಲ, ಎಲ್ಲವೂ ಕೂಡ ಚೆನ್ನಾಗೇ ಇವೆ, ನಿರಂತರವಾಗಿ ಇಲ್ಲಿ ಏನು ತೈಲ ರಫ್ತು ಆಗ್ತಾನೇ ಇರುವಂಥದ್ದು ಅನ್ನುವಂತಹ ರೀತಿಯಲ್ಲಿ ಹೇಳಿಕೆ ಒಂದನ್ನು ನೀಡಿರುವಂಥದ್ದು. ಇನ್ನು ಕಾರ್ಗ್ ದ್ವೀಪದಿಂದ ತೈಲ ರಫ್ತು ನಿರಂತರವಾಗಿ ನಡೀತಾನೇ ಇದೆ. ಅಮೆರಿಕ ದಾಳಿ ಹಲ್ಲಗೆಳೆದ ಇರಾನಿನ ಅಧಿಕಾರಿ. ಯಾವುದೇ ಅಡೆತಡೆ ಇಲ್ಲದೆ ಕೆಲಸ ಮುಂದುವರಿತಾನೇ ಇದೆ. ಅಮೆರಿಕದವರು ಹೇಳ್ಕೊಂಡಿರಬಹುದು, ಏನು ಕಾರ್ಗ್ ದ್ವೀಪದ ಮೇಲೆ ನಾವು ದಾಳಿಯನ್ನು ಮಾಡಿದ್ದೇವೆ, ಅಲ್ಲಿರುವಂತಹ ಈ ಸಾಕಷ್ಟು ಪ್ರದೇಶಗಳ ಮೇಲೆ ನಾವು ದಾಳಿಯನ್ನು ಮಾಡಿ ಧ್ವಂಸವನ್ನು ಮಾಡಿದ್ದೇವೆ ಅಂತ ಅಮೆರಿಕ ಹೇಳ್ಕೊಂಡಿರ್ಬೋದು. ಆದರೆ ಈಗ ಇರಾನಿನ ಅಧಿಕಾರಿಯೊಬ್ಬರು ಹೇಳ್ತಾ ಇದ್ದಾರೆ, ಯಾವುದೇ ರೀತಿಯಾಗಿ ಕಾರ್ಗ್ ದ್ವೀಪದಲ್ಲಿ ತೊಂದರೆಯಾಗಿಲ್ಲ, ಎಲ್ಲವೂ ಕೂಡ ಚೆನ್ನಾಗಿ ನಡೀತಾ ಇದೆ. ಈ ಒಂದು ಕಾರ್ಗ್ ದ್ವೀಪದಿಂದ ತೈಲ ರಫ್ತು ನಿರಂತರವಾಗಿ ನಡೀತಾ ಇರುವಂಥದ್ದು, ಎಲ್ಲವೂ ಕೂಡ ಅಡೆತಡೆಗಳು ಆಗಿಲ್ಲ. ಇದು ಅಮೆರಿಕ ತನ್ನಷ್ಟಕ್ಕೆ ತಾನೇ ಹೇಳಿಕೊಳ್ತಾ ಇದೆ, ನಾವು ಇವರ ಮೇಲೆ ದಾಳಿ ಮಾಡಿದ್ದೇವೆ, ಕಾರ್ಗ್ ದ್ವೀಪದ ಮೇಲೆ ದಾಳಿ ಮಾಡಿದ್ದೇವೆ ಅನ್ನುವಂತಹ ನಿಟ್ಟಿನಲ್ಲಿ ಅಮೆರಿಕ ಕೊಚ್ಚಿಕೊಳ್ತಾ ಇದೆ, ಹೇಳ್ಕೊಳ್ತಾ ಇದೆ. ಆದರೆ ಆ ರೀತಿಯಾಗಿ ಇಲ್ಲಿ ಯಾವುದೂ ಕೂಡ ನಡೆದಿಲ್ಲ.